ಮಳವಳ್ಳಿ ತಾಲೂಕಿನ ಗೌಡಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ 9 ನಿರ್ದೇಶಕರ ಸ್ಥಾನಗಳಿಗೆ ಮುಂದಿನ 5 ವರ್ಷಗಳ ಅವಧಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ನೂತನ ನಿರ್ದೇಶಕರುಗಳು ಆಯ್ಕೆಯಾಗಿದ್ದಾರೆ. ಸಾಮಾನ್ಯ ಸ್ಥಾನದಿಂದ ವಸಂತ್ ಕುಮಾರ್ ಜಿಎನ್, ಜಿವಿ ನಾಗರಾಜು, ಮಲ್ಲಿಕಾರ್ಜುನಪ್ಪ, ಬಸವಣ್ಣ ಜಿಎಲ್, ಮಲ್ಲಿಕಾರ್ಜುನ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನದಿಂದ ನಾಗರಾಜು ಮಹಿಳಾ ಮೀಸಲು ಸ್ಥಾನದಿಂದ ಸರೋಜಮ್ಮ ರತ್ನಮ್ಮ ಹಿಂದುಳಿದ ವರ್ಗ ಪ್ರವರ್ಗ ಬಿ ಸ್ಥಾನದಿಂದ ತ್ಯಾಗರಾಜು ಆಯ್ಕೆಯಾದರು. ಗೌಡಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ಚುನಾವಣೆ ನಡೆಯಿತು. ನಂತರ ಎಣಿಕೆ ಕಾರ್ಯ ಪ್ರಾರಂಭವಾಗಿ 5 ಗಂಟೆಗೆ ಮುಕ್ತಾಯವಾಯಿತು. ಚುನಾವಣಾ ಅಧಿಕಾರಿಯಾಗಿ ಜಿ ರಾಮಕೃಷ್ಣ ಕರ್ತವ್ಯ ನಿರ್ವಹಿಸಿದರು. ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ಅಭ್ಯರ್ಥಿಗಳ ಬೆಂಬಲಿಗರು ನೂತನ ನಿರ್ದೇಶಕರುಗಳಿಗೆ ಹೂವಿನ ಹಾರ ಹಾಕಿ ಜೈಕಾರಗಳನ್ನು ಕೂಗಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಿಎಸಿಎಸ್ ಅಧ್ಯಕ್ಷ ತೇಜಸ್, ಮುಖಂಡರಾದ ಮಹದೇವಸ್ವಾಮಿ, ಕುಮಾರ್ ಮತ್ತು ಜಿಬಿ ಗಿರೀಶ್, ಸತೀಶ್, ಹರೀಶ್ ಪಾಟೀಲ್, ಶಂಭುಲಿಂಗಪ್ಪ, ಶಿವಣ್ಣ, ಕಾರ್ಯದರ್ಶಿ ಮಂಜು, ಜಿಎಸ್ ಹಾಲು ಪರೀಕ್ಷಕ ರಾಜೇಶ್, ಸಿಬ್ಬಂದಿ ವೀರೇಶ್ ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಎನ್ಕೆಎಸ್ ಟಿವಿ, ಮಂಡ್ಯ. ನಾವು ಈ ಒಂದು 5 ಜನಗಳನ್ನು 5 ಕ್ಯಾಂಡಿಡೇಟ್ಗಳು ಗೆದ್ದು ಜಯಿಸಿದರಾಗಿದ್ದಾರೆ. ಇವರು ಎಲ್ಲ ಸೇರಿ ಉತ್ತಮ ಕೆಲಸ ಮಾಡಿಕೊಂಡು ಮುಂದೆ ಎಲ್ಲ ಥರದ ಒಳ್ಳೆಯ ಕೆಲಸಗಳಾಗಲಿ ಎಂದು ತಮ್ಮಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಯಾವುದೇ ವ್ಯತ್ಯಾಸ ಆಗದಂಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಲಿ ಅಂತ ನಿಮ್ಮ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ.